ಹರೇ ಕೃಷ್ಣ. ಶ್ರೀರಂಗಂನ ಶ್ರೀರಂಗನಾಥನ ಬಗ್ಗೆ ಮುಂದುವರಿದ ಭಾಗ ಇದು. ದೇವಸ್ಥಾನದಲ್ಲಿ 21 ಗೋಪುರಗಳಿದೆ ಅಂತ ನಾನು ಹೇಳಿದ್ನಲ್ಲ, ಅದರಲ್ಲಿ ಈಸ್ಟ್ ಫೇಸಿಂಗ್ ಗೋಪುರ ಯಾವಾಗಲೂ ಬಿಳಿ ಬಣ್ಣದಿಂದ ಪೇಂಟ್ ಮಾಡಿರ್ತಾರೆ. ಅದು ಯಾಕೆ ಅದೊಂದು ಗೋಪುರ ಬಿಳಿ ಬಣ್ಣದಿಂದ ಇರುತ್ತೆ ಅನ್ನೋದಕ್ಕೆ ಒಂದು ಕಥೆ ಇದೆ. ಒಂದು ಸಲ ಉಲ್ಲು ಖಾನ್ ಎನ್ನುವ ಒಬ್ಬ ವ್ಯಕ್ತಿ ತನ್ನ ಸೈನಿಕರೊಂದಿಗೆ ಆಕ್ರಮಣ ಮಾಡಲಿಕ್ಕೆ ಬರ್ತಾ ಇರ್ತಾನೆ. ಅವನು ಬರುವ ಸೂಚನೆಯನ್ನು ತಿಳಿದ ಈ ದೇವಸ್ಥಾನದ ಸಿಬ್ಬಂದಿ ಶ್ರೀರಂಗಂ ವಿಗ್ರಹದ ಮುಂದೆನೇ ಒಂದು ಗೋಡೆಯನ್ನೇ ಕಟ್ಟಿಬಿಡ್ತಾರೆ, ಈ ಮೂಲ ವಿಗ್ರಹ ಅವರಿಗೆ ಕಾಣಲೇಬಾರ್ದು ಅಂತ. ಹಾಗೆ ಆ ಮುಂದುಗಡೆ ಒಂದು ಪೂಜಾ ವಿಗ್ರಹಗಳನ್ನೆಲ್ಲ ಇಟ್ಕೊಂಡು ಇದೇ ಪೂಜೆ ಮಾಡುವ ಜಾಗ ಏನೋ ಅಂತ ಅಂದ್ಕೊಳ್ಳುವಂಗೆ ಅವ್ರು ಮಾಡಿಬಿಡ್ತಾರೆ. ಆಮೇಲೆ ಎಲ್ಲರೂ ದಾಳಿಯನ್ನು ಎದುರಿಸಲಿಕ್ಕೆ ಸಿದ್ಧರಾಗ್ತಾರೆ, ಹೇಗಾದರೂ ಮಾಡಿ ನಾವು ಉಳಿಸ್ಕೊಳ್ಬೇಕು ಅಂತ. ಆವಾಗೆಲ್ಲ ಹಿಂದೂ ದೇವಸ್ಥಾನಗಳಲ್ಲಿ ಚಿನ್ನದ ಆಭರಣಗಳು, ಚಿನ್ನದ ವಿಗ್ರಹಗಳು ತುಂಬಿ ತುಳುಕ್ತಾ ಇದ್ದ ಸಮಯ ಅದು. ಆಗ ಇವನು ತನ್ನ ಸೈನಿಕರೊಂದಿಗೆ ಬಂದು ದಾಳಿ ಮಾಡಿದಾಗ ಸುಮಾರು 12,000 ವೈಷ್ಣವರು ಅವನನ್ನು ಎದುರಿಸ್ತಾರೆ. ಈ ಹೋರಾಟದಲ್ಲಿ 12,000 ಅಲ್ಲ, 12,000 ಜನ ಈ ಹೋರಾಟದಲ್ಲಿ ಹತರಾಗ್ತಾರೆ. ರಕ್ತದ ಹೊಳೆನೇ ಅಲ್ಲಿ ಹರಿತದೆ. ಆದರೆ ಅವನಿಗೆ ತುಂಬ ವಿಗ್ರಹಗಳನ್ನೆಲ್ಲ ಅವನು ತಗೊಳ್ತಾನೆ. ಆದರೆ ಅವನಿಗೆ ಈ ಚಿನ್ನದ ರಂಗವಿಮಾನ ಎಲ್ಲಿದೆ, ರಂಗನಾಥನ ಮೇಲೆ ಒಂದು ರಂಗವಿಮಾನ ಅಂತ ಹೇಳ್ತಾರೆ, ಚಿನ್ನದ ಗೋಪುರ, ಇದನ್ನು ಅವನಿಗೆ ಆದಷ್ಟು ಅದರಿಂದ ಚಿನ್ನವನ್ನು ತೆಗೆದುಕೊಳ್ಬೇಕು ಮತ್ತು ಈ ಶ್ರೀರಂಗನ ಶ್ರೀ ವಿಗ್ರಹವನ್ನು ಭಗ್ನಗೊಳಿಸಬೇಕು. 2 ಉದ್ದೇಶವೂ ಅವನಿಗಿದೆ. ವಿಗ್ರಹವೂ ಕಾಣ್ತಾ ಇಲ್ಲ, ಇದು ಅವನಿಗೆ ತಕ್ಷಣಕ್ಕೆ ಗೊತ್ತಾಗ್ತಾ ಇಲ್ಲ. ಆಗ ಅವನು ಆ ಉದ್ದೇಶವನ್ನು ಹೊಂದಿದ್ದನ್ನು ಅರಿತ ಅಲ್ಲಿಯ ಒಬ್ಬ ದೇವದಾಸಿ, ಅವಳು ದೇವಸ್ಥಾನದಲ್ಲಿ ಭಗವಂತನ ಮುಂದೆ ನೃತ್ಯ ಮಾಡುವ ಸೇವೆಯಲ್ಲಿ ಇರ್ತಾಳೆ. ಅವರು ತಮ್ಮ ಜೀವನವನ್ನೇ ಭಗವಂತನಿಗೆ ಅರ್ಪಿಸಿ ಅವನ ಸೇವೆಯಲ್ಲೇ ಅವರು ದೇವಸ್ಥಾನದಲ್ಲೇ ದಿನವನ್ನು ಕಳೀತಾ ಇರ್ತಾರೆ. ಅವನ ಈ ದುರುದ್ದೇಶವನ್ನು ತಿಳಿದ ಅವಳು ಅವನನ್ನು ತನ್ನ ಹಾವಭಾವಗಳಿಂದ ಆಕರ್ಷಿಸಿ ಅವನ ಪರವಾಗಿ ಅವಳು ಮಾತನಾಡ್ತಾಳೆ. ಆಗ ಅವನು ಕೇಳ್ತಾನೆ, ಆ ರಂಗವಿಮಾನ ಚಿನ್ನದಿದೆಯಲ್ಲ ಅದು ಎಲ್ಲಿದೆ, ಆ ಶ್ರೀರಂಗ ಎಲ್ಲಿದ್ದಾನೆ ಅಂತ ನಾನು ತೋರಿಸ್ತೀನಿ ಅಂತ ಈ ಒಂದು ಈಸ್ಟ್ ಫೇಸಿಂಗ್ ಗೋಪುರ ಅಂತ ಹೇಳಿದ್ನಲ್ಲ, ಅದರ ಮೇಲಕ್ಕೆ ಅವಳು ಕರ್ಕೊಂಡು ಹೋಗ್ತಾಳೆ. ಆ ಮೆಟ್ಲು ಹತ್ತಿ ಮೇಲೆ ಹೋಗುವಾಗ ಅದು ಅಲ್ಲಿ ಕಾಣ್ತಾ ಇದೆಯಲ್ಲ ಅಂತ ಅವಳು ತೋರಿಸ್ತಾಳೆ. ಅವನು ಹಾಗೆ ನೋಡ್ತಾ ಇರುವಾಗ ಹಿಂದುಗಡೆಯಿಂದ ಬಲವಾಗಿ ಅವನನ್ನು ತಳ್ಳಿಬಿಡ್ತಾಳೆ. ಅವನು ಅಷ್ಟು ಮೇಲಿಂದ ಕೆಳಗೆ ಬಿದ್ದು ತಲೆ ಒಡೆದು ಸತ್ತು ಹೋಗ್ಬಿಡ್ತಾನೆ. ಆದರೆ ಅವಳಿಗೆ ಗೊತ್ತು, ಇನ್ನು ನಾನು ಉಳಿಯುವ ಸಾಧ್ಯತೆಯೇ ಇಲ್ಲ, ಅವನ ಸೈನಿಕರು ಬಿಡ್ತಾರ ಅವಳನ್ನು. ಅವಳು ಕೂಡ ಮೇಲಿಂದ ಹಾರಿ ಪ್ರಾಣ ಬಿಡ್ತಾಳೆ. ಆದ್ದರಿಂದ ಒಂದು ರಂಗನ ಚಿನ್ನದ ಗೋಪುರವನ್ನು ಉಳಿಸಲಿಕ್ಕೆ ತನ್ನ ಪ್ರಾಣವನ್ನೇ ಬಲಿ ಕೊಟ್ಟ ವೆಳ್ಳಯಮ್ಮ ಅಂತ ಅವಳ ಹೆಸರು. ಆ ನೆನಪಿಗೋಸ್ಕರ ಗೋಪುರಕ್ಕೆ ವೆಳ್ಳೈ ಅಂದರೆ ಬಿಳಿಯ ಬಣ್ಣ ಅಂತಂತೆ ತಮಿಳಿನಲ್ಲಿ, ಅದಕ್ಕೋಸ್ಕರ ಅವಳ ನೆನಪಿಗೋಸ್ಕರ ಇಲ್ಲಿ ಬಿಳಿ ಬಣ್ಣವನ್ನು ಹೊಡೆದಿರ್ತಾರೆ. ಅವಳ ಒಂದು ಅಂತ್ಯಕ್ರಿಯೆಯನ್ನು ಕೂಡ ಶ್ರೀರಂಗನ ಅಡಿಗೆ ಮನೆಗೆ ಉಪಯೋಗಿಸುವಂತಹ ಕಟ್ಟಿಗೆಗಳಿಂದ ಅವಳ ಅಂತ್ಯಕ್ರಿಯೆಯನ್ನು ಮಾಡ್ತಾರೆ. ಅವಳ ಪ್ರತಿ ವರ್ಷವೂ ಅವಳ ಒಂದು ಸ್ಮರಣೆಯನ್ನು ಈಗಲೂ ಕೂಡ ಅಲ್ಲಿ ನಡೆಸ್ತಾರೆ. ಇದು ವೆಳ್ಳೈ ಗೋಪುರದ ಬಗ್ಗಿನ ಒಂದು ಕತೆ. ಅದೇ ರೀತಿ ದೆಹಲಿಯ ಮಲ್ಲಿಕಾಫರ್ ಒಂದು ಸಲ ಇಲ್ಲಿಗೆ ಮತ್ತೊಂದು ದಂಡೆತ್ತಿ ಬರ್ತಾ ಇರ್ತಾನೆ. ಅವನು ಕೂಡ ಈ ದೇವಸ್ಥಾನದಲ್ಲೆಲ್ಲ ಒಂದು ಭಗ್ನಗೊಳಿಸೋದು, ವಿಗ್ರಹವನ್ನು ಭಗ್ನಗೊಳಿಸಿ ಚಿನ್ನಾಭರಣಗಳನ್ನು ದೋಚೋ ಉದ್ದೇಶಕ್ಕೆ ಅವನಿಲ್ಲಿ ಬರ್ತಾ ಇರ್ತಾನೆ. ಅನೇಕ ವಿಗ್ರಹಗಳನ್ನ ಅವನು ತೊಗೊಂಡು ಹೋಗ್ತಾನೆ. ಆದರೂ ಇವರು ಶ್ರೀರಂಗನನ್ನು ಸೇಫ್ ಮಾಡಿರ್ತಾರೆ ಅವನು ಕಣ್ಣಿಗೆ ಬೀಳದಂಗೆ. ಆದರೆ ಅವನು ಒಂದು ಉತ್ಸವ ಮೂರ್ತಿ ಅವನ ಕೈಗೆ ಸಿಕ್ಬಿಡುತ್ತೆ. ಆ ಉತ್ಸವ ಮೂರ್ತಿ ಹಾಗೂ ಇನ್ನು ಅನೇಕ ವಿಗ್ರಹಗಳನ್ನ ಅವನು ತನ್ನ ಜೊತೆ ತೆಗೆದುಕೊಂಡು ಹೋಗ್ತಾನೆ. ಆಗ ಈ ಶ್ರೀರಂಗಮನ್ನ ಒಬ್ಬಳು ಸ್ತ್ರೀ ಇಡೀ ಇವರ ಸೇನೆಯ ಜೊತೆ ಗೊತ್ತಿಲ್ಲದಂಗೆ ಹಿಂದೆಯೇ ಗುಪ್ತವಾಗಿ ಸಂಚರಿಸ್ತಾ ಬರ್ತಾ ಇರ್ತಾಳೆ. ಅವಳಿಗೆ ಬೇಕಾಗಿದ್ದು ಏನು ಅಂದರೆ, ಇವರು ನಮ್ಮ ಪೆರುಮಾಳ್ ಅಂತ ಅವರೆಲ್ಲ ಕರೀತಾರೆ, ಅಂದರೆ ನಮ್ಮ ಪ್ರೀತಿಯ ಕೃಷ್ಣ ಅಂತ ಅವರು ಕರೆಯೋದು. ಆ ನಮ್ಮ ಪೆರುಮಾಳನ್ನ ಇವರು ಎಲ್ಲಿಗೆ ತೊಗೊಂಡು ಹೋಗ್ತಾರೆ ಅಂತ ಜಾಗ ನಮಗೆ ಗೊತ್ತಾಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅವಳು ದೆಹಲಿಯ ತನಕನೂ ಅವ್ರನ್ನ ಫಾಲೋ ಮಾಡ್ತಾಳೆ. ಇವಳು ಮಾಡಿ ಅವಳಿಗೆ ಎಲ್ಲಿ ಹೋಯಿತು ನಮ್ಮ ವಿಗ್ರಹ ಅನ್ನೋದು ಗೊತ್ತಾಗತ್ತೆ. ಆಮೇಲೆ ಅವಳು ಅಲ್ಲಿಂದ ಅದೇ ರೀತಿ ಎಲ್ಲಿದೆ ಶ್ರೀರಂಗಂ, ಎಲ್ಲಿದೆ ದೆಹಲಿ, ಅಲ್ಲಿಂದ ಅವಳು ಅದೇ ಥರ ಪ್ರಯಾಣ ಮಾಡ್ಕೊಂಬಂದು ಇಲ್ಲಿ ತಿಳಿಸ್ತಾಳೆ ಈ ರೀತಿಯಲ್ಲಿ ಆ ಜಾಗದಲ್ಲಿ ಇದೆ ಅಂತ. ಈ ಒಂದು ಅವಳ ಸಾಹಸಕ್ಕೆ ಅವಳಿಗೆ ದೇವಸ್ಥಾನದಿಂದ ಏನೋ ಬಿರುದನ್ನು ಕೂಡ ಕೊಡ್ತಾರೆ. ಇಲ್ಲಿ ಈ ದೆಹಲಿಯ ಸುಲ್ತಾನರ ಅರಮನೆಯನ್ನು ಪ್ರವೇಶಿಸಿದ ಈ ಉತ್ಸವ ಮೂರ್ತಿ ಅಲ್ಲಿ ಸುಲ್ತಾನನ ಮಗಳಿಗೆ ತುಂಬ ಆಕರ್ಷಣೀಯವಾಗಿ ಕಾಣುತ್ತೆ.
ಅವಳ ಹೆಸರು ಸುರತಾನಿ ಅಂತ. ಅವಳ ಆ ವಿಗ್ರಹವನ್ನು ತಾನು ತಗೊಳ್ತಾಳೆ. ಅವಳು ಅದಕ್ಕೆ ಸ್ನಾನ ಮಾಡಿಸೋದು, ಅದಕ್ಕೆ ವಿಧ ವಿಧವಾದ ಆಭರಣಗಳಿಂದ ಅಲಂಕರಿಸೋದು, ಬಟ್ಟೆ ಹಾಕೋದು, ತುಂಬ ಭಗವಂತನ ಸೇವೆಯಲ್ಲೇ ಅವಳಿರ್ತಾಳೆ. ಅವಳಿಗೆ ಭಗವಂತ, ಇವನು ಕೃಷ್ಣ ಅವೆಲ್ಲ ಏನೂ ಗೊತ್ತಿಲ್ಲ, ತುಂಬ ಪ್ರೀತಿ ಅವನ ಮೇಲೆ. ಹಾಗೆ ಪ್ರತಿದಿನವೂ ಅವಳು ಅಲ್ಲೆಲ್ಲ ತಿನ್ನುವಂಥ ಪರೋಟ, ದಾಲ್, ಸ್ವೀಟ್, ಬಾದಾಮಿ ಹಾಲು ಅಂಥವನ್ನೆಲ್ಲ ಆ ಭಗವಂತನಿಗೆ ನೈವೇದ್ಯ ರೂಪದಲ್ಲಿ ಮಾಡಿ ಆಮೇಲೆ ಅವಳು ಅದನ್ನು ತಾನು ಸ್ವೀಕರಿಸ್ತಾಳೆ. ಅವನನ್ನು ಮಲಗಿಸೋದು, ಹಾಡು ಹೇಳೋದು, ಒಟ್ಟು ಅವನಿಲ್ಲದ ಜೀವನವೇ ಇಲ್ಲ ಅನ್ನೋ ಥರ ಅವಳು ಅವನ ಜೊತೆ ಸಂಬಂಧವನ್ನು ಬೆಳೆಸ್ಕೊಳ್ತಾಳೆ. ಇಲ್ಲಿ ಶ್ರೀರಂಗಮ್ಮನಲ್ಲಿ ಒಂದು ಗುಂಪು ಹೇಗಾದರೂ ನಾವು ದೆಹಲಿಗೆ ಹೋಗಿ ಸುಲ್ತಾನನ ಮನವೊಲಿಸಿ ಆ ವಿಗ್ರಹವನ್ನು ನಾವು ವಾಪಸ್ ತಂದು ಬಿಡೋಣ ಅಂತ ನಿರ್ಧಾರ ಮಾಡಿ ಹೊರಡ್ತಾರೆ. ಅವರು ಬಂದು ಇಲ್ಲಿಗೆ ತಲುಪ್ತಾರೆ. ಸುಲ್ತಾನನ ಜೊತೆ ತುಂಬ ವಿನಯದಿಂದ ಅವರು ಕೇಳ್ಕೊಳ್ತಾರೆ, ನಮಗೆ ಯಾವ ಆಭರಣಗಳನ್ನು ಬೇಡ, ನಮಗೆ ನಮ್ಮ ಉತ್ಸವ ಮೂರ್ತಿಯೊಂದು ಕೊಟ್ಬಿಡಿ ಸಾಕು ಅಂತ. ಅವನು ಅದಕ್ಕೆ ಒಪ್ಕೊಳ್ತಾನೆ. ಆ ಸಮಯದಲ್ಲಿ ಸುರತಾನಿ ಮನೆಯಲ್ಲಿ ಇರೋದಿಲ್ಲ. ಅವನು ಆ ವಿಗ್ರಹವನ್ನು ಅವಳಿಗೆ ಕೊಟ್ಟುಬಿಡ್ತಾನೆ. ಸುರತಾನಿ ಬಂದ ಮೇಲೆ ಅವಳಿಗೆ ತುಂಬಾ ಬೇಜಾರಾಗುತ್ತೆ. ಸಾಧ್ಯವೇ ಇಲ್ಲ ಅವನನ್ನು ಬಿಟ್ಟು ಇರಲಿಕ್ಕೆ ನನಗೆ ಅಂತ ಅವಳು ತುಂಬ ಗಲಾಟೆ ಮಾಡ್ತಾಳೆ. ಆಗ ಸುಲ್ತಾನ್ ಏನು ಮಾಡ್ತಾನೆ, ಮತ್ತೆ ತನ್ನ ಸೈನಿಕರನ್ನು ಕಳಿಸಿ ಅವರ ಕೈಯಿಂದ ವಿಗ್ರಹವನ್ನು ವಾಪಸ್ ತಗೊಳ್ಳೋಣ ಅಂತ ನಿರ್ಧಾರ ಮಾಡಿ ಸೈನಿಕರಿಗೆ ಹೇಳ್ತಾನೆ ಸಿದ್ಧತೆ ಆಗಲಿಕ್ಕೆ. ಆಗ ಸುರತಾನಿನೂ ಅವ್ರ ಜೊತೆ ಹೊರಡ್ತಾಳೆ. ಈ ಒಂದು ಸಂದೇಶ ಇಲ್ಲಿ ತೊಗೊಂಡು ಹೋಗ್ತಿದ್ದ ಗುಂಪಿನವರಿಗೆ ಸಿಕ್ಕಿ ಅವರು ತಕ್ಷಣ ಅಲ್ಲಿಂದನೇ 2 ಪಂಗಡ ಆಗಿಬಿಡ್ತಾರೆ. ಒಂದು ಪಂಗಡ ತಿರುಪತಿಗೆ ಹೋಗುತ್ತೆ, ಇನ್ನೊಂದು ಪಂಗಡ ಶ್ರೀರಂಗಮ್ಮಗೆ ಬರುತ್ತೆ. ತಿರುಪತಿಯಲ್ಲಿ ಅವರು ಯಾರೋ ಒಬ್ಬರಿಗೆ ಈ ವಿಗ್ರಹವನ್ನು ಸ್ವಲ್ಪ ಮೇಲ್ವಿಚಾರಣೆಗೆ ಒಪ್ಪಿಸಿ ಈ ರೀತಿ ಆಪತ್ತಿದೆ ಅಂತೆಲ್ಲ ತಿಳಿಸಿ ಇದು ಮಾಡ್ತಾರೆ. ಇಲ್ಲಿ ಶ್ರೀರಂಗಮ್ಮಿಗೆ ಬಂದ ಸುರತಾನಿ, ಸೇನಾದಿಯೊಂದಿಗೆ ಬಂದ ಸುರತಾನಿ ವಿಗ್ರಹವನ್ನು ಎಲ್ಲಿಯೂ ಕಾಣೋದಿಲ್ಲ. ಅಲ್ಲಿ ಇನ್ನೂ ಬಂದಿಲ್ಲ. ಅವಳಿಗೆ ತುಂಬ ನಿರಾಶೆ ಆಗುತ್ತೆ. ಅವಳಿಗೆ ತುಂಬ ಪರಿತಪಿಸ್ತಾಳೆ, ನನಗೆ ಬೇಕೇ ಬೇಕು, ಅವನಿಲ್ಲದೆ ನನಗಿರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಅದೇ ಒಂದು ದುಃಖದಿಂದ, ಭಗವಂತನ ಮೇಲಿನ ಒಂದು ವಿರಹದಿಂದ ಅವಳು ಅಲ್ಲಿ ಪ್ರಾಣವನ್ನು ಕಳ್ಕೊಳ್ತಾಳೆ. ಆತ್ಮಹತ್ಯೆ ಎಲ್ಲ ಮಾಡ್ಕೊಳ್ಳೋದಿಲ್ಲ, ಅವಳು ಅಲ್ಲೇ ಸತ್ತು ಹೋಗ್ತಾಳೆ. ಆಮೇಲೆ ಇದು ನಡೆದು 60 ವರ್ಷಗಳ ದೀರ್ಘ ಕಾಲಾವಧಿಯ ನಂತರ ತಿರುಪತಿಯಲ್ಲಿ ನಿಜವಾಗಿ ಇಲ್ಲಿ ಅವರು ಒಂದು ತಾತ್ಕಾಲಿಕವಾಗಿ ಒಂದು ಉತ್ಸವ ಮೂರ್ತಿಯನ್ನು ಇವರಾಗಲೇ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅದೇ ನಮ್ಮ ಉತ್ಸವ ಮೂರ್ತಿ ಅಂತಲೇ ಒಂದು ಜನ್ರೇಷನ್ನಿಗೆ ಹೋಗಿಬಿಡತ್ತಲ್ಲ, ಅವರಿಗೆ ಎಷ್ಟೋ ಜನರಿಗೆ ಈ ಕತೆ ಗೊತ್ತಿರೋದಿಲ್ಲ. ಆದರೆ ಇಲ್ಲಿ ತಿರುಪತಿಯಲ್ಲಿ ಇದು ಅಲ್ಲಿಗೆ ಸೇರಬೇಕಾಗಿದ್ದು ಅಂತ ಅವರು ಅಲ್ಲಿಗೆ ಅದನ್ನು ಕಳಿಸುವ ವ್ಯವಸ್ಥೆಯನ್ನು ಮಾಡ್ತಾರೆ. ಆ ರೀತಿ ಆ ಉತ್ಸವ ಮೂರ್ತಿನೂ ಇಲ್ಲಿ ಬರುತ್ತೆ. ಆಗ ಇಲ್ಲಿ ಕೆಲವು ಜನ ಇಲ್ಲ ಇದೇ ನಮ್ಮದು ಅಂತ ಹೇಳ್ತಾರೆ. ಈಗ ಹೊಸದಾಗಿ ಮಾಡಿ 60 ವರ್ಷದಿಂದ ಪೂಜಿಸ್ಕೊಂಡು ಬರ್ತಿದ್ದಾರಲ್ಲ, ಇಲ್ಲ ಇದೇ ನಮ್ಮದು ಅಂತ ಹೇಳ್ತಾರೆ ಕೆಲವರು. ಅಲ್ಲ, ಅದೇ ನಮ್ಮದು ಅಂತ ಹೇಳುವವರು ಎಷ್ಟೋ ಜನ ಅಲ್ಲಿ ಇರೋದೇ ಇಲ್ಲ. ಆಗ ಅಲ್ಲಿ ಒಬ್ಬ ಅಗಸ ಇರ್ತಾನೆ. ಅವನು ತುಂಬ ಕುರುಡಾಗಿರ್ತಾನೆ. ಅವನು ಚಿಕ್ಕ ಹುಡುಗನಾಗಿದ್ದಾಗ ಅವನ ತಂದೆ ದೇವಸ್ಥಾನದ ದೇವರ ಬಟ್ಟೆಗಳನ್ನು ಒಗಿತಾ ಇದ್ರಂತೆ. ಈ ಅಭಿಷೇಕದ ಸಮಯದಲ್ಲಿ ಹಾಲು, ಮೊಸರು, ತುಪ್ಪ, ಜೇನು ಇದರಿಂದೆಲ್ಲ ಅಭಿಷೇಕ ಮಾಡ್ತಾರಲ್ಲ, ಆ ಬಟ್ಟೆಗಳನ್ನೆಲ್ಲ ಇವನು ಶುದ್ಧ ಮಾಡಿ ತರ್ತಾ ಇದ್ದ. ಅವನು ಹಾಗೆ ಶುದ್ಧ ಮಾಡಲಿಕ್ಕೆ ತಗೊಂಡು ಹೋದಾಗ ಆ ಬಟ್ಟೆಯನ್ನು ಹಿಂಡಿ ಅದರಿಂದ ಬರುವ ಒಂದು ಸ್ವಲ್ಪ ಚರಣಾಮೃತವನ್ನು ತನ್ನ ಮಗನಿಗೆ ಕುಡಿಸ್ತಾ ಇದ್ದ. ಈಗ ಇವನು ವಯಸ್ಸಾದವನು, ಇವನು ಕುರುಡನೂ ಆಗಿದ್ದಾನೆ. ಅವನು ಹೇಳ್ತಾನೆ, ಇಲ್ಲ ನಾನು ಕಂಡುಹಿಡಿತೀನಿ, ನನಗೆ ಸ್ಪಷ್ಟವಾಗಿ ಗೊತ್ತು, ನನಗೀಗಲೂ ಆ ಚರಣಾಮೃತದ ಒಂದು ಸುವಾಸನೆ, ಅದರ ರುಚಿ ನಾನು ಈಗಲೂ ಗುರ್ತು ಹಿಡಿಯಬಲ್ಲೆ ಅಂತ ಆ ಹುಡುಗ ಹೇಳ್ತಾನೆ. ಸೊ ಹೇಗೂ ಇವನಿಗೆ ಕಣ್ಣು ಕಾಣೋದಿಲ್ಲ, ಅವನು ಇದೇ ಅದು ಅಂತ ಸುಳ್ಳು ಹೇಳುವ ಸಾಧ್ಯತೆಯೂ ಇಲ್ಲ. ಆದ್ದರಿಂದ ಅವನೇ ಅದನ್ನು ಪ್ರಮಾಣ ಪಡಿಸಲಿ ಅಂತ ಉದ್ದೇಶದಿಂದ 2 ವಿಗ್ರಹಗಳನ್ನ ಇಟ್ಬಿಟ್ಟು ಅಭಿಷೇಕ ಮಾಡ್ತಾರೆ. ಅಭಿಷೇಕವನ್ನು ಮಾಡಿ ಅವನಿಗೆ 2 ಬಟ್ಟೆಗಳನ್ನು ಹಿಂಡಿ ಅವನಿಗೆ ಅದರ ಬಟ್ಟೆಗಳನ್ನು ಅಗ್ರಾಣಿಸಲಿಕ್ಕೆ ಹಾಗೂ ಅದನ್ನು ಚರಣಾಮೃತವನ್ನು ಕುಡಿಲಿಕ್ಕೆ ಕೊಟ್ಟಾಗ ಅವನಿಗೆ ಕಳೆದುಕೊಂಡು ತೊಗೊಂಡು ಹೋಗಿದ್ರಲ್ಲ, ಅದನ್ನೇ ಅವನು ಹಿಡಿತಾನೆ. ಇವನೇ ನಮ್ಮ ಪೆರುಮಾಳ್, ಇಷ್ಟು ಸಮಯದ ಮೇಲೆ ಇಲ್ಲಿಗೆ ಬಂದಿದ್ದಾನೆ ಅಂತ ಅವನು ತುಂಬ ಸಂತೋಷದಿಂದ ಕುಣಿದಾಡ್ತಾ ಇರ್ತಾನೆ. ನಮ್ಮ ಪೆರುಮಾಳ್ ಬಂದುಬಿಟ್ಟ ಅಂತ ಕುಡಿತಾ ಇರ್ತಾನೆ. ಆದ್ದರಿಂದ ಅವರಿಗೆ ಮೂಲ ವಿಗ್ರಹ ಇದೆ ಅಂತ ಗೊತ್ತಾಗತ್ತೆ. ಆದರೆ ಆಮೇಲೆ
ಅವನು ಅಲ್ಲಿ ಪೂಜೆಗೊಳ್ತಾ ಬರ್ತಾನೆ. ಈ ವಿಗ್ರಹವನ್ನು ಕೂಡ ಅವರು ಇಟ್ಟುಕೊಂಡಿದ್ದಾರೆ. ಆದರೆ ಈ ಸುರಥಾನಿ ಶ್ರೀರಂಗಮಲ್ಲಿಯ ಮುಖ್ಯ ಪೂಜಾರಿಗಳ ಒಂದು ಕನಸಿನಲ್ಲಿ ಬಂದು ಹೇಳ್ತಾನೆ, ಸುರಥಾನಿ ನನಗೆ ಸೇರಿದವಳು, ಅವಳಿಗೆ ಒಂದು ಸ್ಥಾನಮಾನ ಗೌರವ ಈ ದೇವಸ್ಥಾನದಲ್ಲಿ ಸಲ್ಲಬೇಕು ಅಂತ. ಒಂದು ಸಾಂಪ್ರದಾಯಿಕ ಹಿಂದೂ ದೇವಸ್ಥಾನದಲ್ಲಿ ಒಂದು ಮುಸ್ಲಿಂ ಹುಡುಗಿಗೆ ಈಗಲೂ ಕೂಡ ವಿಶೇಷವಾದ ಅವಳದೊಂದು ಫೋಟೋವನ್ನು ಅಲ್ಲಿ ಮಾಡಿ ಹಾಕಿ ಅವಳಿಗೆ ವಿಶೇಷವಾದ ಪೂಜೆಯನ್ನು ಕೂಡ ಸಲ್ಲಿಸ್ತಾರೆ. ಕೆಲವು ವಿಶೇಷ ಸಂದರ್ಭದಲ್ಲಿ ಅನೇಕ ಮುಸ್ಲಿಂ ಸ್ತ್ರೀಯರು ಬಂದು ಅವರು ಉಪಯೋಗಿಸುವಂತಹ ಸೀರೆ ಇರ್ಬೋದು, ಒಡವೆಗಳನ್ನಿರ್ಬೋದು ಅಲ್ಲಿ ಕೊಡುವಂಥ ಸಂಪ್ರದಾಯ ಕೂಡ ಇದೆ. ಈ ಪೆರುಮಾಳಿಗೆ ಕೂಡ ಉತ್ಸವ ಮೂರ್ತಿಗೆ ಕೂಡ ಕೆಲವು ವಿಶೇಷ ಸಂದರ್ಭದಲ್ಲಿ ಮುಸ್ಲಿಮರು ಧರಿಸುವಂಥ ಲುಂಗಿ ಹಾಗೂ ಬಿಳಿ ಟೋಪಿಯನ್ನು ಕೂಡ ಹಾಕ್ತಾರೆ. ಅವಳು ಹೇಗೆ ಆ ಕೆಲವು ದಿನಗಳಲ್ಲಿ ಆ ಕಡೆ ಕೊಡ್ತಾ ಇದ್ದ ಆಹಾರ ಪದಾರ್ಥವನ್ನು ಕೊಟ್ಟು ಅವನಿಗೆ ನೈವೇದ್ಯ ಮಾಡ್ತಾ ಇದ್ಲಲ್ಲ, ಅದೇ ರೀತಿ ಈಗಲೂ ಕೂಡ ಪೆರುಮಾಳಿಗೆ ಅವರು ತುಪ್ಪದಲ್ಲಿ ಮಾಡಿದ ಚಪಾತಿಗಳು, ದಾಲ್, ಅಲ್ಲಿಯ ಸಿಹಿ ತಿನಿಸುಗಳು, ಬಾದಾಮಿ ಹಾಲು ಇಂಥವನ್ನೆಲ್ಲ ನೈವೇದ್ಯ ಕೊಡುವ ಪದ್ಧತಿ ಈಗಲೂ ಇದೆ. ಅದನ್ನು ಆಮೇಲೆ ಸುರತಾನಿಗೂ ತೆಗೆದುಕೊಂಡು ಹೋಗ್ತಾರೆ. ಅದು ಭಗವಂತ ಯಾವುದೇ ಜಾತಿ ಕುಲವನ್ನು ನೋಡದೆ ಒಂದು ಭಾವವನ್ನು, ತನ್ನ ಮೇಲಿರುವ ಭಕ್ತಿಯನ್ನು ಅವನು ಗುರುತಿಸ್ತಾನೆ ಅನ್ನೋದಕ್ಕೆ ಈ ಒಂದು ಕಥೆಯಿಂದ ನಮಗೆ ತಿಳಿದು ಬರ್ತದೆ. ಆದ್ದರಿಂದ ಹಿಂದಿನಿಂದನೂ ಕೂಡ ನಮ್ಮ ಒಂದು ಪೀಳಿಗೆಯವರು ದೇವಸ್ಥಾನವನ್ನು ರಕ್ಷಿಸುವಲ್ಲಿ, ಶ್ರೀ ವಿಗ್ರಹವನ್ನು ಉಳಿಸಿಕೊಳ್ಳುವಲ್ಲಿ ಎಷ್ಟೊಂದು ಪ್ರಾಣಗಳನ್ನ ಕಳ್ಕೊಂಡಿದ್ದಾರೆ. ಮುಂದಿನ ಪೀಳಿಗೆಯವರು ಇದನ್ನು ನೋಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅವರಷ್ಟು ರಕ್ಷಣೆಯನ್ನು ಮಾಡಿದ್ದಾರೆ. ಆದರೆ ಅತ್ಯಂತ ದೊಡ್ಡ ದುರಂತ ಅಂದರೆ ಈಗಿನ ಒಂದು ಪೀಳಿಗೆಯವರಿಗೆ ಅದನ್ನು ನೋಡುವ ಆಸಕ್ತಿಯಾಗಲಿ ಅಭಿರುಚಿಯಾಗಲಿ ಒಂದಷ್ಟು ಉಳಿದಿಲ್ಲ ಅನ್ನೋದು ಮಾತ್ರ ತುಂಬ ವಿಷಾದನೀಯ. ಥ್ಯಾಂಕ್ ಯು. ಹರೇ ಕೃಷ್ಣ.